ಯೋಗಿ ಆದಿತ್ಯನಾಥ್ ರವರ ರ್ಯಾಲಿ ಒಂದು ಕಡೆ ಬರ್ತಾ ಇರುತ್ತೆ, ಮಮತಾ ಬ್ಯಾನರ್ಜಿಯವರ ರ್ಯಾಲಿ ಒಂದು ಕಡೆ ಇರುತ್ತೆ. ಯೋಗಿ ಆದಿತ್ಯನಾಥ್ ರವರ ರ್ಯಾಲಿ ನೋಡಲಿಕ್ಕೆ ಮಮತಾ ಬ್ಯಾನರ್ಜಿಯ ಜೊತೆ ಇದ್ದಂತಹ ಜನರೆಲ್ಲರೂ ಕೂಡ ಯೋಗಿ ಆದಿತ್ಯನಾಥ್ ಹತ್ರ ಓಡ್ತಾರೆ. ನಮಸ್ಕಾರ ಸ್ನೇಹಿತರೆ, ಪಶ್ಚಿಮ ಬಂಗಾಳದಲ್ಲಿ ದಿನೇ ದಿನೇ ಚುನಾವಣಾ ಕಾವು ಏರುತ್ತಾನೆ ಇದೆ. ದೇಶದ ಬಿಜೆಪಿಗೆ ಸಂಬಂಧಪಟ್ಟಂತಹ ಪ್ರಭಾವಿ ನಾಯಕರು ಕೆಲವರು ಪಶ್ಚಿಮ ಬಂಗಾಳದಲ್ಲೇ ಬೀಡು ಬಿಡುತ್ತಾ ಇದ್ದಾರೆ. ಹಿಮಂತ್ ಬಿಶ್ವ ಶರ್ಮಾ ಅವರ ರ್ಯಾಲಿಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಯೋಗಿ ಆದಿತ್ಯನಾಥ್ ರವರ ರ್ಯಾಲಿಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಕರ್ನಾಟಕದಿಂದ ತೇಜಸ್ವಿ ಸೂರ್ಯ ಇದ್ದಾರೆ. ಅಮಿತ್ ಶಾ ಅವರು 15 ದಿನಗಳ ಕಾಲ ಸ್ಟಿಲ್ ಏಪ್ರಿಲ್ 23 ತನಕ ಅಲ್ಲೇ ಇರ್ತಾರೆ. ಈಗ ಬಿಜೆಪಿಗೆ ಸ್ವಲ್ಪ ಖುಷಿ ತರುವಂತಹ ಒಂದೆರಡು ಸುದ್ದಿಗಳು ಬರ್ತಾ ಇದೆ. ಮಮತಾ ಬ್ಯಾನರ್ಜಿ ಅವರಿಗೆ ಸಂಬಂಧಪಟ್ಟಿರುವಂತಹ ಇಬ್ಬರು ಪ್ರಭಾವಿ ನಾಯಕರು, TMCಯ ಇಬ್ಬರು ಪ್ರಭಾವಿ ನಾಯಕರು TMCಯಿಂದ ಹೊರ ನಡೆದಿದ್ದಾರೆ. ಅದರಲ್ಲೂ 3 ಟರ್ಮ್ನ MLA ಆದಂತಹ ಶಿಶಿರ್ ಅಧಿಕಾರಿ, TMCಗೆ ಸಂಬಂಧಪಟ್ಟಿರೋರು, TMCಯ ನಾಯಕ ಶಿಶಿರ್ ಅಧಿಕಾರಿ ಹೇಳ್ತಾ ಇದ್ದಾರೆ, ನಾನು TMCಯಲ್ಲಿ ಇದ್ದದ್ದೇ ಇಷ್ಟು ದಿನಗಳ ಕಾಲ, ಅದು ಪಾಪ ಅಂತ ಪಾಪವನ್ನು ನಾನು ಮಾಡಿದ್ದೇನೆ TMCಯಲ್ಲಿ ಇದ್ದು ಅಂತ ನೇರವಾಗಿ ಮಮತಾ ಬ್ಯಾನರ್ಜಿಯ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಶಿಶಿರ್ ಅಧಿಕಾರಿ ಏನು ವಯಸ್ಸಾಯಿತು, ಪಕ್ಷದಿಂದ ಹೊರ ನಡ್ತಾ ಇದ್ದಾರೆ ಅನ್ಕೊಳ್ಳಿ. ಒಂದು ಇವರನ್ನು ಸ್ವಲ್ಪ ಸೈಡ್ಲೇನೇ ಮಾಡೋಣ. ಎರಡನೇ ಹೆಸರಿದೆಯಲ್ಲ, ಮಮತಾ ಬ್ಯಾನರ್ಜಿಯವರ ಭದ್ರಕೋಟೆ, ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳನ್ನು ಪ್ರತಿನಿಧಿಸುತ್ತಿದ್ದಂತಹ ಅಬ್ದುರ್ ರಜಾಕ್ ಸಿಟ್ಟಿಂಗ್ MLA ಇದ್ದರು. ಈ ಬಾರಿ ಟಿಕೆಟನ್ನು ನಿರಾಕರಿಸಿದ್ರು. ಅದರ ಶಾಕಿಂಗ್ ಸ್ಟೇಟ್ಮೆಂಟನ್ನು ಕೊಡುವುದರ ಮೂಲಕ TMCಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತ ಬಾಹುಳ್ಯವುಳ್ಳ ಕ್ಷೇತ್ರಗಳಲ್ಲಿ TMC ಈ ಬಾರಿ ಗೆಲುವನ್ನು ಸಾಧಿಸಲು ಸಾಧ್ಯವಿಲ್ಲ, ಜೊತೆಗೆ ಈ ಬಾರಿ TMCಗೆ ಅಧಿಕಾರ ಸಿಗೋದಿಲ್ಲ ಅಂತ ಹೇಳಿ ಇವ್ರು ಹೇಳ್ತಾ ಇದ್ದಾರೆ. ಏನೋ ಆಕ್ರೋಶ, ಟಿಕೆಟ್ ತಪ್ಪಿತ್ತು, ಹಾಗಾಗಿ ಈ ರೀತಿ ಮಾತುಗಳು ಬರ್ತವೆ. ಪ್ರಮುಖವಾಗಿ ಗಮನಿಸಬೇಕಿರೋ ಅಂಶ, ಹುಮಾಯೂನ್ ಕಬೀರ್ ಮೇಲೆ ಆರೋಪ ಬರುತ್ತೆ, BJPಯಿಂದ 1,000 ಕೋಟಿನ ತೆಗೆದುಕೊಂಡಿದ್ದಾರೆ ಅಂತ. ಒಂದು ಸ್ಟಿಂಗ್ ಆಪರೇಷನ್ ವಿಡಿಯೋವನ್ನು TMCಯೇ ಬಿಡುಗಡೆ ಮಾಡುತ್ತೆ. ಆಗ AIMMM ಹುಮಾಯೂನ್ ಕಬೀರ್ ಜೊತೆ ಇದ್ದಂತಹ ಮೈತ್ರಿಯನ್ನು ಮೊಟಕುಗೊಳಿಸ್ಕೊಂಡು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡುತ್ತೀನಿ ಅಂತ ಹೇಳುತ್ತೆ. OIC ಕೂಡ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡುವಂತಹ ಮಾತನ್ನು ಆಡಿದ್ದಾರೆ ಅಧಿಕೃತವಾಗಿ. AIMMM ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ TMCಗೆ ಇನ್ನಷ್ಟು ಹೊಡೆತ. ಹುಮಾಯೂನ್ ಕಬೀರ್ನೊಂದಿಗೆ ಮೈತ್ರಿ ಇತ್ತಲ್ಲ, ಅದು ಒಂದು ರೀತಿ ಓಕೆ ಬಿಡಪ್ಪ ಹೋಗಲಿ ಅಂತ. ಹುಮಾಯೂನ್ ಕಬೀರ್ ಏನು ಅಷ್ಟೊಂದು ಪ್ರಭಾವಿಯನ್ನು ಉಳ್ಳಂತಹ ನಾಯಕನೇನಾಗಿರಲಿಲ್ಲ ಮುಸ್ಲಿಂ ಸಮುದಾಯಕ್ಕೆ. OIC ಇದ್ದಾರಲ್ಲ, ಬಿಹಾರದಲ್ಲಿ ಏನು ಡ್ಯಾಮೇಜ್ ಮಾಡಿದ್ರು ಇವರು, ಮಹಾರಾಷ್ಟ್ರದ ಇತ್ತೀಚೆಗೆ ನಡೆದಂತಹ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಯಾವ ರೀತಿ ಡಾಮಿನೇಟ್ ಮಾಡಿದ್ರು, ದಾವಣಗೆರೆಯಲ್ಲೂ ಕೂಡ ಕ್ಯಾಂಡಿಡೇಟನ್ನು ಹಾಕಿದ್ರು. ಹುಮಾಯೂನ್ ಕಬೀರನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇರಲಿಲ್ಲ ಮಮತಾ, ಆದರೆ OICಯನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ರು. ಈಗ ಅವರು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಮಮತಾ ಬ್ಯಾನರ್ಜಿಯವರಿಗೆ ಇನ್ನಷ್ಟು ಟೆನ್ಷನ್ ಹೆಚ್ಚಾಗಿದೆ. ಅಲ್ಪಸಂಖ್ಯಾತರು, ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳನ್ನು ಕ್ಲೀನ್ ಸ್ವೀಪ್ ಮಾಡ್ತಾ ಇದ್ರು ಮಮತಾ ಬ್ಯಾನರ್ಜಿ. ಅದು ಸಾಧ್ಯ ಆಗಲ್ಲ ಈ ಚುನಾವಣೆಯಲ್ಲಿ. ವೋಟ್ ಸ್ಪ್ಲಿಟ್ ಆಗೇ ಆಗುತ್ತೆ. ಒಂದು ವೇಳೆ ವೋಟ್ ಸ್ಪ್ಲಿಟ್ ಆಗೇ ಇಲ್ಲ, ಮುಸ್ಲಿಮರು ಇಲ್ಲ ನಾವು BJPಯನ್ನು ಯಾರು ಸೋಲಿಸ್ತಾರೆ ಅವರಿಗೆ ನಾವು ಮತವನ್ನು ಹಾಕ್ತೀವಿ, ಹಾಗಂತ TMCಗೆ ನಾವು ಮತವನ್ನು ಹಾಕ್ತೀವಿ ಅಂತ ನಿಂತ್ಕೊಂಡ್ಬಿಟ್ರೆ ಆಗ BJPಗೆ ಹೊಡೆತ ಆಗುತ್ತೆ. ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಲ್ಲಿ BJPಗೇನು ಸಂಖ್ಯೆಗಳು ಜಾಸ್ತಿ ಆಗಲ್ಲ. AIMM ಸ್ಥಾನಗಳು ಜಾಸ್ತಿ ಆದರೆ ಮಮತಾ ಬ್ಯಾನರ್ಜಿಯವರ ಸ್ಥಾನಗಳು ಕಡಿಮೆ ಆಗ್ತವೆ. ಅದು BJPಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಹಾಗಾಗಿ AIMMM ಹುಮಾಯೂನ್ರಿಂದ ಹೊರಬಂದು ಪ್ರತ್ಯೇಕ ಸ್ಪರ್ಧೆ ಮಾಡ್ತಾ ಇರುವಂಥದ್ದು ಮಮತಾ ಬ್ಯಾನರ್ಜಿಯವರಿಗೆ ದೊಡ್ಡ ತಲೆನೋವು. ಒಂದು ವೇಳೆ ಏನಾದರೂ ನಾವು BJPಯನ್ನು ಯಾರು ಸೋಲಿಸ್ತಾರೋ, ಇತ್ತೀಚೆಗಿನ ಒಂದು ಟ್ರೆಂಡ್ ಅದು, ಯಾರು ಸೋಲಿಸ್ತಾರೋ ಅವರಿಗೆ ನಾವು ಮತವನ್ನು ನೀಡ್ತೀವಿ ಅಂತ ಕೂತ್ಕೊಂಡ್ರೆ ಅದು BJPಗೆ ಕೂಡ ಹೊಡೆತ ಕೊಡುತ್ತೆ. ಇನ್ನು ಪ್ರಮುಖವಾಗಿ ಸುವೇಂದ್ರ ಅಧಿಕಾರಿ ಇದ್ದಾರಲ್ಲ, ಒಂದು ರೀತಿ ರೆಬಲ್ ಆಗ್ತಾ ಇದ್ದಾರೆ. ಈಗ ಅವರು ರ್ಯಾಲಿಗೆ ಹೋಗ್ತಾ ಇರತ್ತೆ, ಜನರು ಅಲ್ಲಿದ್ದಂಥ ಕೆಲವು ಜನರು ಜೈ ಮಮತಾ ಅಂತ ಘೋಷಣೆಯನ್ನು ಕೂಗ್ತಾರೆ.
ಬಾಡಿ ಗಾರ್ಡ್ಸ್ಗಳನ್ನೆಲ್ಲರನ್ನು ಸರಿದು ಅವರಿಗೆ ತಕ್ಕ ಉತ್ತರವನ್ನು ಕೊಡಲಿಕ್ಕೆ ಬರ್ತಾರೆ. ಪಶ್ಚಿಮ ಬಂಗಾಳಕ್ಕೆ ಸುವೇಂದು ಅಧಿಕಾರಿಯಂತಹ ನಾಯಕರು ಅವಶ್ಯಕತೆ ಇತ್ತು, ಅದು ಯಾವುದೇ ಪಾರ್ಟಿ ಆಗಿರಲಿ. ಈ ರೀತಿಯಾಗಿ ಮಮತಾ ಬ್ಯಾನರ್ಜಿ ವಿರುದ್ಧ ಅಲ್ಲಿನ ಸ್ಥಳೀಯ ನಾಯಕರು ತೊಡೆತಟ್ಟುವಂಥದ್ದು ಪಶ್ಚಿಮ ಬಂಗಾಳದ ಚುನಾವಣೆಯ ದಿಕ್ಕನ್ನು ಮತ್ತು ಪಶ್ಚಿಮ ಬಂಗಾಳದ ರಾಜಕಾರಣದ ದಿಕ್ಕನ್ನು ಬದಲಾಯಿಸೋಕ್ಕೆ ಅವಶ್ಯಕತೆ ಇತ್ತು. ಸುವೇಂದು ಅಧಿಕಾರಿಯವರ ಆ ವಿಡಿಯೋ ತುಂಬ ವೈರಲ್ ಆಗ್ತಾ ಇದೆ ಈಗ. ಆ ರೀತಿಯಾಗಿ TMCಯ ಕಾರ್ಯಕರ್ತರ ವಿರುದ್ಧ ಈ ರೀತಿ ಗುಡುಗಿ ಮಾತನಾಡಿದ್ದು, ಆ ರ್ಯಾಲಿಯಲ್ಲೇ ಬಾಡಿ ಗಾರ್ಡ್ಸ್ಗಳನ್ನೆಲ್ಲರನ್ನೂ ಸರಿಸಿದ್ದು ಒಂದು ರೀತಿಯಾಗಿ BJPಯ ಕಾರ್ಯಕರ್ತರಿಗೂ ಕೂಡ ಧೈರ್ಯವನ್ನು ಹೆಚ್ಚಿಸುತ್ತೆ ಈ ಘಟನೆ. ಯೋಗಿ ಆದಿತ್ಯನಾಥ್ರವರ ರ್ಯಾಲಿಗಳ ಸಂಖ್ಯೆ ಹೆಚ್ಚಾಗಿದೆ. ಇನ್ನೊಂದು ಕಡೆ ಯೋಗಿ ಆದಿತ್ಯನಾಥ್ರವರ ರ್ಯಾಲಿ ಒಂದು ಕಡೆ ಬರ್ತಾ ಇರುತ್ತೆ, ಮಮತಾ ಬ್ಯಾನರ್ಜಿಯವರ ರ್ಯಾಲಿ ಒಂದು ಕಡೆ ಇರುತ್ತೆ. ಯೋಗಿ ಆದಿತ್ಯನಾಥ್ರವರ ರ್ಯಾಲಿ ನೋಡಲಿಕ್ಕೆ ಮಮತಾ ಬ್ಯಾನರ್ಜಿಯ ಜೊತೆ ಇದ್ದಂತಹ ಜನರೆಲ್ಲರೂ ಕೂಡ ಯೋಗಿ ಆದಿತ್ಯನಾಥ್ ಹತ್ರ ಓಡ್ತಾರೆ. ಮಾಧ್ಯಮಗಳು ಸಹ ಲಿಟ್ರಲಿ ಯೋಗಿ ಆದಿತ್ಯನಾಥ್ ಹತ್ರ ಬಿಡ್ತಾರೆ. ಮಮತಾ ಬ್ಯಾನರ್ಜಿ ಹತ್ರ ಇರೋದೇ ನ್ಯೂಸ್ ಚಾನೆಲ್ಗಳು. ಗೋಧಿ ಮೀಡಿಯಾ ಅಂಥೇಳಿ ಗೋಧಿ ಮೀಡಿಯಾ ಅಂಥೇಳಿ ಮಮತಾ ಬ್ಯಾನರ್ಜಿಯವರು ಈ ವೇದಿಕೆ ಮೇಲೆ ಕೂಗ್ತಾರೆ. ಒಟ್ಟಾರೆಯಾಗಿ ಈ ಸಲ ಪಶ್ಚಿಮ ಬಂಗಾಳದ ಎಲೆಕ್ಷನ್ ಒಂದು ರೀತಿ ಏನೇ ಇರ್ಬೋದು, BJP ಅಷ್ಟೊಂದು ಎಫರ್ಟನ್ನು ಹಾಕ್ತಾ ಇರ್ಬೋದು. ಮಮತಾ ಬ್ಯಾನರ್ಜಿ ವರ್ಸಸ್ ಅಮಿತ್ ಶಾ, ನರೇಂದ್ರ ಮೋದಿ, ಸುವೇಂದು ಅಧಿಕಾರಿ, ಯೋಗಿ ಆದಿತ್ಯನಾಥ್, ಹಿಮಂತ್ ಬಿಶ್ವ ಶರ್ಮಾ. ಸರ್ಕಾರ ಬದಲಾವಣೆ ಆಗಬೇಕಂದ್ರೆ ಮೊದಲನೇದಾಗಿ ಮತದಾರರೆಲ್ಲರೂ ಕೂಡ ಹೋಗಿ ಮತವನ್ನು ಚಲಾಯಿಸುವಂತಹ ವಾತಾವರಣ ನಿರ್ಮಾಣ ಆಗಬೇಕು. ಆ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ BJP ಬದ್ಧವಾಗಿ ನಿಂತಿದೆ. ಅದಕ್ಕೆ ಅಮಿತ್ ಶಾ ಅವರು ಅಷ್ಟು ದಿನಗಳ ಕಾಲ ಇರೋದಿಲ್ಲ. ಚುನಾವಣೆ ಮುಗಿದ ನಂತರ 6 ತಿಂಗಳ ಕಾಲ ಸೆಂಟ್ರಲ್ ಫೋರ್ಸ್ ವಿಸ್ತರಣೆ ಆಗುತ್ತಂತೆ. ಪಶ್ಚಿಮ ಬಂಗಾಳದಲ್ಲಿ ಒಂದು ರೀತಿ ವೈಯಕ್ತಿಕವಾಗಿ ಹೇಳಬೇಕಂದ್ರೆ ಸರ್ಕಾರ ಬದಲಾವಣೆಯ ಅವಶ್ಯಕತೆ ಇದೆ. ಪಂಚರಾಜ್ಯಗಳ ಚುನಾವಣೆಗಳ ಕ್ಷಣದ ಅಪ್ಡೇಟ್ಸನ್ನು ನೀವು ಮುಂದೆ ಇಡುವಂಥ ಪ್ರಯತ್ನ ಪಡ್ತೀವಿ. ಸ್ವತಃವಾಣಿ ಸ್ವಂತಿಕೆಯ ಧ್ವನಿ. ನಮಸ್ಕಾರ.